ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಸ್ ಮೊಯ್ಲಿ. ನಾವು ಹೀಗೆ ರಜದಲ್ಲಿ ಊರಿಗೆ ಬಂದಿದ್ವಿ. ಸೊ ಬಂದ ಕೂಡಲೇ ನಮ್ಗೆ ಗೊತ್ತಾಯಿತು ಕಟೀಲಿನ ಜಾತ್ರೆ ನಡೀತಿದೆ ಅಂತ. ಸೊ ಇಲ್ಲಿಗೆ ಬಂದಿದ್ವಿ. ಇವತ್ತು ಹಗಲು ರಥೋತ್ಸವ ಅಂತ ಆಗುತ್ತೆ. ಇಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಕಟೀಲಿನಲ್ಲಿ ಹಗಲು ರಥೋತ್ಸವ ಅನ್ನೋದಾಯಿತು. ಅದು ಈಗ ತಾನೇ ಪ್ರಾರಂಭ ಆಗಿ ಮುಗಿದಿದೆ ಅಂತ ಗೊತ್ತಾಯಿತು. ಸೊ ಈಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀನಿ. ಸಣ್ಣ ಪುಟ್ಟ ನಿಮಗೆ ಇವತ್ತಿನ ರಥೋತ್ಸವದ ಕೆಲವೊಂದು ಝಲಕ್ಗಳನ್ನು ನಿಮಗೆ ತೋರಿಸ್ತೀನಿ. ಸೊ ನಾಳೆ ಅಂದರೆ ಶನಿವಾರ ಪೂರ್ಣ ಪ್ರಮಾಣದ ಜಾತ್ರಾ ಮಹೋತ್ಸವ ಈ ಕಟೀಲಲ್ಲಿ ನಡೆಯುತ್ತೆ. ಸೊ ಯಾರಾದರೂ ಕಟೀಲ್ ಸುತ್ತಮುತ್ತ ಇದ್ದವರು ಅದ್ರ ಬಗ್ಗೆ ಗೊತ್ತಿರುತ್ತೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ. ಸೊ ಎನಿಹೌ ಇವತ್ತು ನಾನು ನಮ್ಮ ಕಟೀಲಿನ ಬೆಳಗಿನ ರಥೋತ್ಸವನ ಸಣ್ಣ ಪರಿಚಯ ನಿಮಗೆ ಮಾಡಿಕೊಡ್ತಾ ಒಳಗಡೆ ಏನೇನು ನಡೀತಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಪರಶುರಾಮ ಸೃಷ್ಟಿಯ ತುಳುನಾಡಿನ ಎಲ್ಲ ದೇಗುಲಗಳಲ್ಲಿ ಜಾತ್ರಾ ಮಹೋತ್ಸವವು ಧ್ವಜಾರೋಹಣದಿಂದ ಶುರುವಾಗುತ್ತದೆ. ದಿನಕ್ಕೊಂದು ಬಲಿ ಸೇವೆ ನಡೆಯುತ್ತದೆ. ಅದರಲ್ಲಿ ಹಗಲು ರಥ ಪಗೇಲ್ ತೇರು ಒಂದು. ಕಟೀಲಿನಲ್ಲಿ ಹಗಲು ತೇರು ಧ್ವಜಾರೋಹಣದ 7ನೇ ದಿನ ನಡೆಯುತ್ತಿದ್ದು, ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ಪಗೇಲ್ ತೇರು. ದೇವರ ಬಲಿಮೂರ್ತಿಯನ್ನು ರಥದ ಎದುರು ಹೊತ್ತು ದರ್ಶನದೊಂದಿಗೆ ರಥಕ್ಕೆ ಏರಲಿದ್ದು, ನಂತರ ರಥದಲ್ಲಿ ಪೂಜೆ ಸಲ್ಲಿಸಿ ಭಕ್ತಾದಿಗಳೆಲ್ಲ ಸೇರಿ ರಥನ ಎಳೆದು ತಮ್ಮ ಸೇವೆಯನ್ನು ಸಮರ್ಪಿಸುತ್ತಾರೆ.
ನೀವೆಲ್ಲ ಇಲ್ಲಿ ಶಾಲೆ ವಾಲಂಟಿಯರ್ಸಾ? ಪ್ಲಾಸ್ಟಿಕ್ ಕಂಬಲ್ ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕೆ ಜೈ. ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಂಬಲ್ ಈ ಕ್ಷೇತ್ರ ಕಟೀಲು ಪ್ಲಾಸ್ಟಿಕ್ ಕಂಬಾಡಿ ಪ್ಲಾಸ್ಟಿಕ್ ಮುಕ್ತ ಭಾರತ. ನಾವೆಲ್ಲ ದೇವಸ್ಥಾನ ಕಡೆಯಿಂದನೇ ಕೊಡ್ತಾ ಇರೋದಲ್ಲ? ದೇವಸ್ಥಾನ ಕಡೆಯಿಂದನೇ ಕೊಡ್ತಾ ಇರೋದು. ದೇವಸ್ಥಾನ ಮತ್ತು ಕ್ಯಾಶ್ ಫೌಂಡೇಶನ್, ದೇವಸ್ಥಾನ ಕಡೆಯಿಂದನೇ ಈ ಕ್ಷೇತ್ರ ಕಡೆಯಲ್ಲಿ ಕ್ಯಾಶ್ ಫೌಂಡೇಶನ್ ತಂದಿದೆ. ನಮ್ಮದು ತೋಳಿ ಸರ್, ನೀವು ತೊಗೊಂಡ್ರ ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ. ನಾವು ಸಾಮಾನು ತರಕ್ಕೆಲ್ಲ ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಈಗ ಬಟಾಟೆ ತರಕ್ಕೆ, ಟೊಮೆಟೊ ತರಕ್ಕೆ ಪ್ಲಾಸ್ಟಿಕ್ ಎಲ್ಲ ತಗೋತಾರೆ ಸಾವಿರ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅದಕ್ಕೆ ಎಲ್ಲರೂ ನಾವು ಸಾಂಕೇತಿಕ ಕೊಡೋದು. ತೊಗೊಳಮ್ಮ ಪ್ಲಾಸ್ಟಿಕ್ ಕಮ್ಮಿ ಮಾಡಲಿ, ಪ್ಲಾಸ್ಟಿಕ್ ಮುಕ್ತ ಭಾರತ. ರೋಡಲ್ಲೆಲ್ಲ ಪ್ಲಾಸ್ಟಿಕ್ ರಾಶಿ ಇದೆ, ತೊಗೊಳಮ್ಮ ಪ್ಲಾಸ್ಟಿಕ್ ಕಮ್ಮಿ ಮಾಡಿ, ಪ್ಲಾಸ್ಟಿಕ್ ಕಮ್ಮಿ ಮಾಡಿ. ಸಾಮಾಜಿಕ ಕಳಕಳಿ ಉಳ್ಳ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ದೇವಸ್ಥಾನದವರು ಮತ್ತು ಕ್ಯಾಪ್ಸ್ ಫೌಂಡೇಶನ್ ಇಬ್ಬರು ಸೇರಿ ಈ ಒಂದು ಮಹತ್ತರವಾದ ಕಾರ್ಯ ಅಲ್ಲಿ ಮಾಡ್ತಾಯಿದ್ರು. ಬಂದವ್ರಿಗೆಲ್ಲ ಬಟ್ಟೆಯ ಬ್ಯಾಗ್ನ ಕೊಡ್ತಾಯಿದ್ರು, ನಿಮ್ಮ ಡೈಲಿ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಹೋಗಲಿಕ್ಕೆ. ತುಂಬ ಸಂತೋಷ ಆಯಿತು. ಇವತ್ತು ಏಕಾದಶಿ ಕೂಡ ಆಗಿರೋದ್ರಿಂದ ಪ್ರಸಾದ ರೂಪದಲ್ಲಿ ಅವಲಕ್ಕಿಗೆ ಸಾಂಬಾರಿತ್ತು. ಸಾಂಬಾರು ಜೊತೆಗೆ ಒಂದು ಪಲ್ಯ ನಂತರ ಸಿಹಿಗೆ ಪಾಯಸ ಮತ್ತು ಒಂದು ಲಡ್ಡುನ ವಿತರಣೆ ಮಾಡ್ತಾಯಿದ್ರು. ಇದು ಡೈಲಿ ಇರುವಂಥದ್ದು. ಅನ್ನ ಸಂತರ್ಪಣೆ ಅನ್ನೋದು ಕಟೀಲಲ್ಲಿ ತುಂಬ ಮಹತ್ವರವಾದ ಒಂದು ಕಾರ್ಯನ ಈ ದೇವಸ್ಥಾನದವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನೀವೀಗ ಈ ಸುಂದರವಾದ ತೋಟನ ನೋಡ್ತಿದ್ದೀರಲ್ಲ, ಇದು ಕಟೀಲು ದುರ್ಗಾ ಪರಮೇಶ್ವರಿಯ ಮೂಲ ಸ್ಥಾನ. ಇದನ್ನು ಕುದ್ರು ಎಂದು ಕರೆಯುತ್ತಾರೆ. ದುಷ್ಟ ಅರುಣಾಸುರನನ್ನು ಭ್ರಮರಾಂಬಿಕೆ ರೂಪವಾಗಿ ಬಂದು ಸಂಹರಿಸಿದ ಜಾಗವಾಗಿದೆ. ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ತೋಟದಿಂದ ಮುಂದೆ ಹಾಗೆ ಹೋಗ್ತಾ ಇದು ಮೂಲ ಸ್ಥಾನ ಇರುವಂತಹ ಜಾಗ. ತುಂಬ ಜನಕ್ಕೆ ಇದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಾವು ಯಾರ್ಯಾರು ಟ್ರಿಪ್ಪು ಇಲ್ಲ ಶ್ರೀ ಕ್ಷೇತ್ರಗಳನ್ನೆಲ್ಲ ಸುತ್ತೋದಕ್ಕೆ ಬರ್ತೀರ, ಕಟೀಲಿಗೆ ಬಂದು ಹೋಗ್ತೀರ. ಕಟೀಲಿನ ಹಿಂದೆ ಇರುವಂಥದ್ದೇ ಈ ಮೂಲ ಸ್ಥಾನ. ಇಲ್ಲಿ ಲಿಂಗ ರೂಪದಲ್ಲಿ ನೀವು ದೇವಿನ ಕಾಣ್ಬೋದು. ನೋಡಿ, ದೇವಿನ ಪ್ರತಿಷ್ಠಾಪನೆ ಈಗಿನ ಜಾಗದಲ್ಲಿ ಮಾಡಿದ ಮೇಲೇನು ಪ್ರತಿನಿತ್ಯ ಇದಕ್ಕೆ ಇಲ್ಲಿ ಪೂಜೆ ನಡೀತಾ ಇರುತ್ತೆ. किरण